ರೇಡಿಯೋ ಮಣಿಪಾಲ ಅರ್ಪಿಸುತ್ತಿದೆ ಕಾರ್ಯಕ್ರಮ ಪುರಾಣಾಮೃತ ಪೌರಾಣಿಕ ಪಾತ್ರ ಜೀವನ ಸೂತ್ರ. ಈ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ಉಪನ್ಯಾಸಕರಾಗಿರುವ ಮುಂಡಾಜೆ ಕುಮಾರೇಶ್ವರ ಭಟ್. ಆತ್ಮೀಯರೆಲ್ಲರಿಗೂ ಆದರದ ಪ್ರಣಾಮ. ಇಂದಿನ ಪುರಾಣಾಮೃತದ ಶ್ರೀಮದ್ ಭಾಗವತ ಮಾಲಿಕೆಯಲ್ಲಿ ಈ ಇರುವರು ಕಂಸಾನುಚರರ ಬಗ್ಗೆ ನೋಡೋಣ. ಅವರ ಪೌರಾಣಿಕ ಪಾತ್ರ, ಕಟ್ಟಿಕೊಡುವ ಜೀವನ ಸೂತ್ರದ ಬಗ್ಗೆ ಕ್ಷಾಕಿರಣ ಬೀರಲು ಯತ್ನಿಸೋಣ. ಅವರಲ್ಲಿ ಓರ್ವ ಶಕಟಾಸುರ. ಶಕಟ ಅಂದರೆ ಬಂಡಿ, ಗಾಡಿ ಎಂದು ಅರ್ಥ. ಗೋಪಿಕೆಯರು ಹಾಲು, ಮಜ್ಜಿಗೆ, ಮೊಸರು, ಬೆಣ್ಣೆ, ತುಪ್ಪಗಳನ್ನು ಮಾರಲು ಈ ರೀತಿಯ ಬಂಡಿಯನ್ನು ಬಳಸುತ್ತಿದ್ದರು. ಒಮ್ಮೆ ಯಶೋದೆ ಪುಟ್ಟ ಕೃಷ್ಣನನ್ನು ಇದೇ ಬಂಡಿಯ ಕೆಳಗೆ ಮಲಗಿಸಿದಳು. ಅವಳಿಗೆ ಒಮ್ಮೊಮ್ಮೆ ಈ ಕಂಸನಿಂದ ಮಗುವಿಗೆ ಎಲ್ಲಿಯಾದರೂ ತೊಂದರೆಯಾದರೆ ಎಂಬ ಭಯ ಕಾಡುತ್ತಿತ್ತು. ಈ ದೊಡ್ಡದಾದ ಗಾಡಿಯ ಕೆಳಗೆ ಬಲು ಸುರಕ್ಷಿತ ಈ ಕಂದನಿಗೆ ಎಂಬುದು ಅವಳ ಎಣಿಕೆ. ತದನಂತರ ಎಲ್ಲರೂ ಅವರವರ ಕೆಲಸ ಕಾರ್ಯಗಳಲ್ಲಿ ವ್ಯಸ್ತರಾದರು. ಆಗ ಅದೃಶ್ಯವಾಗಿ ಬಂಡಿಯನ್ನು ಬಂದು ಸೇರಿದ ಒಂದು ದುಷ್ಟಶಕ್ತಿಯೇ ಮುಂದೆ ಶಕಟಾಸುರನು ಎಂದು ಕುಪ್ರಸಿದ್ಧನಾದನು. ಕಂಸನ ಪ್ರಮುಖ ಸಖನೂ ಆಗಿದ್ದ ಇವನು ಅಂತರ್ಪಿಶಾಚಿಯಂತೆ ಅಂಡಲಿಯುತ್ತಿದ್ದನು. ಈಗ ಕಂಸ ಸೂಚನೆಯಂತೆ ಗೋಕುಲಕ್ಕೆ ಬಂದು ಬಾಲ ಮುಕುಂದನನ್ನು ಬಂಡಿಯ ಚಕ್ರಗಳ ಕೆಳಗೆ ಸಿಲುಕಿಸಿ ಜಜ್ಜುವ ಸಲುವಾಗಿ ಕಾರ್ಯಪ್ರವರ್ತನ. ಅತ್ಯಂತ ಶಕ್ತಿ ಸಂಪನ್ನನಾಗಿದ್ದ ಈ ರಕ್ಕಸನು ಬಂಡಿಗೆ ಸೇರಿದೊಡನೆ ಬಂಡಿಯಲ್ಲಿ ಭೂತ ಸಂಚಾರವಾದಂತಾಯಿತು. ಕರಾಳ ಮೃತ್ಯುವಿನಂತೆ ಕೃಷ್ಣನ ಮೇಲೆರಗಲು ಹವಣಿಸುತ್ತಿದ್ದ ಬಂಡಿಯನ್ನು ಒಮ್ಮೆ ಲಾಘವವಾಗಿ ಕೃಷ್ಣನು ತನ್ನ ಬೆರಳಿನಿಂದ ಆಡಿಸಿದಾಗ ಅದರ ಮೇಲೆ ಒಪ್ಪವಾಗಿ ಜೋಡಿಸಿದ್ದ ಕ್ಷೀರಜನ್ಯ ಗಡಿಗೆಗಳೆಲ್ಲ ಬಿದ್ದು ಹಾಲು ಮೊಸರು ಸುತ್ತಲೂ ಹರಡಿತು. ತನ್ನ ಮೇಲೆರಗುವ ತೀವ್ರ ಹವಣಿಕೆಯಲ್ಲಿದ್ದ ಬಂಡಿಯನ್ನು ಈ ಸಲ ತನ್ನ ಅಂಬೆಗಾಲಿಕ್ಕಲು ಕಲಿಯುತ್ತಿದ್ದ ಎಳೆಗಾಲಿನಿಂದ ಒದೆದನು. ಏನಾಶ್ಚರ್ಯ! ಬ್ಲ್ಯಾಕ್ ಬೆಲ್ಟ್ ಕರಾಟೆ ಪಟುವಿನಂತೆ ಸಮ್ಮರ್ ಸಾಲ್ಟ್ ಹೊಡೆಯುತ್ತಾ ಗಾಡಿಯಲ್ಲೆರಗಿತು ಬಂಡಿಯಾಯಿತು ಗುಂಡಿ. ಸಿಡಿಲು ಬಡಿದಂತೆ ಶಬ್ದ ಮಾಡುತ್ತಾ ಗಾಡಿಯ ಚಕ್ರಗಳು ಕಳಚಿದವು. ಮತ್ತೆ ಭೂಮಿಗೆ ಬಂದು ಬಿದ್ದಾಗ ಬಂಡಿಯ ಬದಲಿಗೆ ಘೋರ ರಾಕ್ಷಸ ದೇಹವೊಂದು ಕಂಡು ಬಂದಿತು. ಭೀಕರ ಶಬ್ದವನ್ನು ಕೇಳಿದ ಗೋಕುಲವಾಸಿಗಳು, ಗೋಪಿಕೆಯರು ತರಾತುರಿಯಲ್ಲಿ ಧಾವಿಸಿದಾಗ ಪರ್ವತಾಕಾರದ ರಾಕ್ಷಸನ ಶವವೊಂದು ಬಿದ್ದುದು ಕಂಡುಬಂತು. ಅನತಿ ದೂರದಲ್ಲೇ ಚಿಮ್ಮಿದ ಬಂಡಿಯ ಅಂಚೊಂದರಲ್ಲಿ ಕುಳಿತುಕೊಂಡು ಚೆಲ್ಲಿದ ಮಜ್ಜಿಗೆಯಿಂದ ಬೆಣ್ಣೆಯನ್ನಾರಿಸಿ ತಿನ್ನುವುದರಲ್ಲಿ ತಲ್ಲೀನನಾಗಿದ್ದ ನವನೀತ ಚೋರ ಕೃಷ್ಣ. ಪ್ರಿಯ ಶ್ರೋತೃಗಳೇ, ಪುರಾಣಗಳಲ್ಲಿ ಈ ಶಕಟನ ಕುರಿತು ಒಂದು ಕಥೆ ಇದೆ. ಹಿರಣ್ಯಾಕ್ಷನಿಗೆ ಉತ್ತಕಚನೆಂಬ ಮಗನಿದ್ದ. ಬೃಹತ್ ಕಾಯದವನಾಗಿದ್ದ ಇವ ಘನ ಪರಾಕ್ರಮಿಯೂ ಆಗಿದ್ದು ಒಮ್ಮೆ ಅಡ್ಡಾಡುತ್ತಿದ್ದಾಗ ಲೋಮಶ ಮುನಿಯ ಆಶ್ರಮದ ಮರಗಳನ್ನು ತುಳಿದು ಮುರಿದು ಹಾಕಿದ್ದ. ಕೋಪಗೊಂಡಿದ್ದ ಲೋಮಶರು, ನೀನೊಂದು ಭೂತವಾಗು ಎಂದು ಉತ್ತಕಚನಿಗೆ ಶಾಪವಿತ್ತರು. ಮದೋನ್ಮತ್ತ ಉತ್ತಕಚನ ಅಂಥ ದೃಢಕಾಯವು ಶಾಪದ ಪ್ರಭಾವದಿಂದ ಕರಗುತ್ತಾ ಭೂತದ ಕರಾಳ ರೂಪಕ್ಕೆ ತಿರುಗುತ್ತಿದ್ದಂತೆ ಆತಂಕಿತನಾದ ಅವನು ಲೋಮಶರ ಪಾದಕ್ಕೆ ಬಿದ್ದು, ಈ ಅವಸ್ಥೆಯಿಂದ ನನ್ನನ್ನು ಪಾರು ಮಾಡಿ ಎಂದು ಮೊರೆಯಿಟ್ಟನು. ಅನುಕಂಪ ತೋರಿದ ಲೋಮಶರು ಉಪಶಾಪವನ್ನು ಕರುಣಿಸುತ್ತಾ, ನೀನೀಗ ತುಳಿದು ಮುರಿದಿರುವ ಮರದಲ್ಲಿಯೇ ಅಂತರ್ಗತವಾಗಿರು. ಮುಂದೆ ದ್ವಾಪರಯುಗದಲ್ಲಿ ವಿಷ್ಣುವಿನ ಶ್ರೀಕೃಷ್ಣಾವತಾರದಲ್ಲಿ ಅವನ ಪಾದ ಸೋಕಿದಾಗ ನಿನಗೆ ಶಾಪ ವಿಮೋಚನೆ ಎಂದರು. ಇತ್ತ ಶಕಟಾಸುರನ ಮರಣವಾರ್ತೆಯು ಬರ ಸಿಡಿಲಿನಂತೆ ಬಂದು ಕಂಸನ ಮೇಲರಗಿತು. ಈ ಸಲ ಭಯದಿಂದ ತತ್ತರಿಸಿದ ಕಂಸ ಕಿಂಕರ್ತವ್ಯ ಮೂಢನಾಗಿ ಎಲ್ಲರ ಮೇಲೂ ಉರಿದು ಬೀಳತೊಡಗಿದನು. ತರುವಾಯ ಸ್ಥಿಮಿತಕ್ಕೆ ಮರಳಿದ ಕಂಸನು ಅಪರ ವಿಕ್ರಮಿಯೂ ವಿಶೇಷ ಶಕ್ತಿ ಸಂಪನ್ನನೂ ಆದ ತೃಣಾವರ್ತನನ್ನು ಬರ ಹೇಳಿದ. ಏನು ವಿಪತ್ತು ಒದಗಿತು ಜಿಯ? ವಿಶೇಷ ಸಂದರ್ಭದಲ್ಲಿ ಮಾತ್ರ ನೀವು ನನ್ನನ್ನು ಕರೆಯುವುದು. ಏನು ಆಗಬೇಕು ಹೇಳಿ ಎಂದು ತನ್ನ ಅಕರಾಳ ವಿಕರಾಳ ಸ್ವರೂಪದಿಂದ ಸುಂಟರ ಗಾಡಿಯಂತೆ ಬಂದು ಕಂಸನ ಎದುರು ನಿಂತನು ತೃಣಾವರ್ತ. ಅವನನ್ನು ಕಂಡು ಭರವಸೆ ಹೊಂದಿದ ಕಂಸನು, ನೀನೀಗಲೇ ನಂದ ಗೋಕುಲಕ್ಕೆ ಹೋಗಿ ನಂದ ಗೋಪನ ಮನೆಯಲ್ಲಿರುವ ಕೃಷ್ಣ ಎಂಬ ಬಾಲಕನನ್ನು ಕೊಲ್ಲಬೇಕು ಎಂದು ಆಜ್ಞಾಪಿಸಿದನು.
ಇದು ತೃಣಮಾತ್ರದ ಕೆಲಸ ಎಂದ ತೃಣಾಸುರನು ಆ ಬಾಲಕನನ್ನು ಹುಡಿ ಹಾರಿಸುತ್ತೇನೆ ಎಂದು ಆರ್ಭಟಿಸುತ್ತಾ ಗೋಕುಲಮುಖಿಯಾದನು. ಹೀಗೆ ಕೆಲ ಸಮಯ ಹಿಂದಷ್ಟೇ ಅಮೆರಿಕದ ಫ್ಲೋರಿಡಾ, ಕ್ಯಾಲಿಫೋರ್ನಿಯಾಗಳಲ್ಲಿ ಬೀಸಿದ ಚಂಡಮಾರುತಕ್ಕಿಂತ ಹಲವು ಪಟ್ಟು ವೇಗದಲ್ಲಿ ಗೋಕುಲಕ್ಕೆ ರಿವ್ವನೆ ಬಂದೆರಗಿದನು ತೃಣಾವರ್ತ. ವರ್ತುಲವಾಗಿ ಭೀಕರವಾದ ಸುಂಟರ ಗಾಳಿಯಾಗಿ ಪರಿವರ್ತನೆಯಾದ ಈ ತೃಣಾವರ್ತ ದಾರಿಯಲ್ಲಿ ಸಿಕ್ಕಿದ ಸರ್ವವನ್ನು ಆಪೋಷಣ ತೆಗೆದುಕೊಳ್ಳುತ್ತಾ ಇಡೀ ಗೋಕುಲವನ್ನು ಧೂಳು, ಕಲ್ಲು, ಮಣ್ಣು, ಮರಳಿನಿಂದ ಮುಳುಗಿಸಿದನು. ಜೊತೆಗೆ ಕತ್ತಲು ವ್ಯಾಪಿಸತೊಡಗಿತು. ವಿನಾಶದ ಸರಮಾಲೆಯನ್ನೇ ಸೃಷ್ಟಿಸುತ್ತಾ ಸಾಗುತ್ತಿದ್ದ ಚಂಡಮಾರುತದ ರೂಪದ ತೃಣಾವರ್ತನ ಮುಖದಿಂದ ಸಿಡಿಲುಗಳು ಹೊರಹೊಮ್ಮುತ್ತಿದ್ದವು. ಪ್ರಜೆಗಳು, ಗೋವು, ಕರುಗಳು, ಕಾಡು ಪ್ರಾಣಿಗಳು ಈ ಉತ್ಪಾತದಿಂದ ತತ್ತರಿಸಿದವು. ಚಕ್ರವಾತವು ಮುಂದುವರಿಯುತ್ತಾ ನಂದಗೋಪನ ಮನೆಗೆ ನುಗ್ಗಿ ಪುಟ್ಟ ಹಾಸಿಗೆಯಲ್ಲಿ ಮಲಗಿದ್ದ ಬಾಲಕೃಷ್ಣನನ್ನು ಅನಾಮತ್ತಾಗಿ ಗಗನಕ್ಕೆ ಹಾರಿಸಿತು. ಕಂಸ ಹೇಳಿದ ಬಾಲಕ ಸಿಕ್ಕ ಸಂತಸದಲ್ಲಿ ಗೋಕುಲವನ್ನು ತೊರೆದ ಚಂಡಮಾರುತ ನೇರವಾಗಿ ನಭೋ ಮಂಡಲಕ್ಕೆ ನೆಗೆಯಿತು. ಇತ್ತ ಗೋಕುಲದಲ್ಲಿ ಕತ್ತಲು ಸರಿದು ಧೂಳು, ಕಲ್ಲಿನ ಮಳೆಯು ನಿಂತರೆ ಅತ್ತ ಗಗನದಲ್ಲಿ ತೃಣಾವರ್ತನು ವಿಜೃಂಭಿಸತೊಡಗಿದನು. ತನ್ನ ಆಟಾಟೋಪ ತೋರಿಸಲು ತೃಣಾವರ್ತನಿಗೆ ಸಾಕಷ್ಟು ಕಾಲಾವಕಾಶ ನೀಡಿದ ಕೃಷ್ಣನು ತನ್ನ ಆಯುಧವಾದ ಸುದರ್ಶನ ಚಕ್ರದಂತೆ ತಿರುಗುತ್ತಾ ಚಂಡಮಾರುತದ ಕೇಂದ್ರಕ್ಕೆ ಬಂದನು. ನಿರ್ವಾತ ಪ್ರದೇಶದಂತಿದ್ದ ಅಲ್ಲಿಂದಲೇ ತನ್ನ ಲೀಲೆಯನ್ನು ಪ್ರಕಟಿಸತೊಡಗಿದ ಬಾಲಮುಕುಂದ ಅಷ್ಟಸಿದ್ಧಿಗಳಲ್ಲಿ ಒಂದಾದ ಗರಿಮಾ ಸಿದ್ಧಿಯನ್ನು ತೋರತೊಡಗಿದನು. ಹೂವಿನಂತೆ ಹಗುರವಾಗಿದ್ದ ಬಾಲಕೃಷ್ಣನ ತೂಕ ಒಂದೇ ಸಮನೆ ಹೆಚ್ಚತೊಡಗಿ ಗೋವರ್ಧನ ಪರ್ವತದಂತೆ ಭಾರವಾಗತೊಡಗಿತು. ಪರಾಕಾಷ್ಠೆ ತಲುಪಿದ್ದ ತೃಣಾವರ್ತ ರೂಪಿ ಚಂಡಮಾರುತ ಆ ಭಾರವನ್ನು ತಾಳಲಾರದೆ ನಿಧಾನವಾಗುತ್ತಾ ಬಂದಿತು. ತನ್ನ ಎಳೆಯ ಕರಗಳನ್ನು ಹೆಬ್ಬಾವಿನಂತೆ ಬೆಳೆಸಿದ ಕೃಷ್ಣನು ತೃಣಾವರ್ತನ ಕುತ್ತಿಗೆಯನ್ನೇ ಹಿಚುವತೊಡಗಿದನು. ಸ್ವಯಂ ಭೀಕರ ಗಾಳಿಯನ್ನು ಸೃಷ್ಟಿ ಮಾಡುವ ತೃಣಾವರ್ತನು ಈಗ ಮಾತ್ರ ಉಸಿರಾಡಲು ಚಡಪಡಿಸುವಂತಾಯಿತು. ತೇಲುಗಣ್ಣು ಮೇಲುಗಣ್ಣು ಮಾಡುತ್ತಾ ಕೃಷ್ಣನ ಸಮೇತ ನೆಲ ಕುರುಳಿ ಉಸಿರು ಚೆಲ್ಲಿದನು ಈ ಭೀಕರ ಮಾರುತದ ರೂಪಿ ರಕ್ಕಸ. ತನ್ನ ಸಹಜ ಸ್ನಿಗ್ಧ ನಗುವಿನೊಂದಿಗೆ ಆ ಗುಡ್ಡದಂತಿದ್ದ ಶರೀರದಿಂದ ಕೆಳಗಿಳಿದು ಬಂದನು ತೃಣಾಂತಕ ಕೃಷ್ಣ. ಗೋಕುಲಿಗರೆಲ್ಲ ನಿಟ್ಟುಸಿರುಬಿಟ್ಟರು. ಕೆಲವು ಐತಿಹ್ಯಗಳ ಪ್ರಕಾರ ಪಾಂಡು ದೇಶದ ಸಹಸ್ರಾಕ್ಷ ಎಂಬ ರಾಜನು ನರ್ಮದಾ ನದಿಯಲ್ಲಿ ತನ್ನ ರಾಣಿಯರೊಂದಿಗೆ ಜಲಕ್ರೀಡೆಯಾಡುತ್ತಿದ್ದಾಗ ಅಲ್ಲಿ ಹಾದು ಹೋದ ಪರಮತಪಸ್ವಿ ಉಗ್ರಕೋಪಿ ದುರ್ವಾಸರಿಗೆ ಗೌರವ ಕೊಡಲಿಲ್ಲ ಎಂಬ ಕಾರಣಕ್ಕೆ ಅವರ ಕೋಪಕ್ಕೆ ಶಾಪಕ್ಕೆ ತುತ್ತಾಗಿ ಈ ರೀತಿ ತೃಣಾಸುರನಾಗಿದ್ದ. ಶ್ರೀಕೃಷ್ಣನಿಂದ ಶಾಪ ವಿಮೋಚನೆ ಎಂದು ದುರ್ವಾಸರಿಂದಲೇ ಉಪಶಾಪ ಪಡೆದಿದ್ದ. ಈ ಮೂಲಕ ಸಹಸ್ರಾಕ್ಷನಿಗೆ ಮೋಕ್ಷ ಪ್ರಾಪ್ತಿಯಾಯಿತು. ಎವ್ರಿ ಸೈಂಟ್ ಹ್ಯಾಸ್ ಎ ಪಾಸ್ಟ್, ಎವ್ರಿ ಸಿನ್ನರ್ ಹ್ಯಾಸ್ ಎ ಫ್ಯೂಚರ್. ಸ್ವಾಮೀಜಿಗೂ ಒಂದು ಹಿನ್ನೆಲೆ ಇದೆ, ಪಾಪಿಗೂ ಒಂದು ಭವಿಷ್ಯವಿದೆ ಎಂಬಂತೆ ಶಕಟ ತೃಣಾವರ್ತರಿಗೆ ಸದ್ಗತಿ ಕರುಣಿಸಿದನು ಕರುಣಾ ವಾರಿಧಿ ಶ್ರೀಕೃಷ್ಣ. ಪ್ರಿಯ ಕೇಳಿದರೆ ಇಂದಿಗೂ ಅಷ್ಟೇ ಶಕಟ ತೃಣಾವರ್ತರಂತೆ ತಮ್ಮ ನಾಯಕರಿಂದ ಕುಕೃತ್ಯಕ್ಕೆ ನೇಮಿತರಾದವರು ಬಹಳಷ್ಟು ಮಂದಿ. ಅವರೆಲ್ಲ ಬಂಡಿಯೋ ಚಂಡಮಾರುತವೋ ಆಗಬೇಕೆಂದಿಲ್ಲ. ಬದಲಿಗೆ ಕಾಲ ಸಂದರ್ಭಕ್ಕೆ ಅನುಗುಣವಾಗಿ ಭಯೋತ್ಪಾದಕರೋ ಉಗ್ರಗಾಮಿಗಳೋ ಆಗಿ ಕಾಡುತ್ತಿರುತ್ತಾರೆ. ದೇಶದ ಹೊರಗಿನಿಂದ ಬಿಡಿ, ಒಳಗಿನಿಂದಲೇ ನಾನಾ ರೀತಿಯ ರೂಪಗಳಿಂದ ಶಕಟ ತೃಣಾವರ್ತರಂತೆ ಹಬ್ಬಿಕೊಂಡಿದ್ದಾರೆ. ಸ್ಲೀಪರ್ ಸೆಲ್ ಇತ್ಯಾದಿಗಳ ಮುಖಾಂತರ ಸಮಾಜ ಸೇವೆಯ ಮುಖವಾಡದೊಡನೆ ಯುಕ್ತ ವಿವೇಕವರಿತು ರುಜು ಪಥದಲ್ಲಿ ಧೈರ್ಯದಿಂದ ಸಾಗಿದಾಗ ಇವರಿಂದೆಲ್ಲ ನಿವಾರಣೆ ಸಾಧ್ಯ ಎಂಬುದು ಶ್ರೀಕೃಷ್ಣನ ಬಾಲ ಲೀಲಾ ವಿನೋದಗಳಿಂದ ತಿಳಿದುಬರುವ ತಿರುಳು. ಶ್ರೀಕೃಷ್ಣನ ಇನ್ನಷ್ಟು ಬಾಲಲೀಲೆಗಳು ಮುಂದಿನ ವಾರ ಗಮನಿಸೋಣ. ಓಂ ಶ್ರೀರಾಮಾಯ ನಮಃ. ಸಮಸ್ತ ಸನ್ಮಂಗಲಾನಿ ಭವಂತು. ಪುರಾಣಾಮೃತ ಪೌರಾಣಿಕ ಪಾತ್ರ ಜೀವನ ಸೂತ್ರ. ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಉಪನ್ಯಾಸಕರಾಗಿರುವ ಮುಂಡಾಜೆ ಕುಮಾರೇಶ್ವರ ಭಟ್.